ಹಾಯ್ ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಕಾಟೇರ ಮೂವಿನ ನೋಡಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಕಾಟೇರ ಮೂವಿ ಬಗ್ಗೆ ತುಂಬಾ ವಿಷಯಗಳು ಓಡಾಡ್ತಾ ಇತ್ತು. ಕೆಲವೊಬ್ಬರು ಯಾವ ರೀತಿ ಅಂದರೆ, ಸುದೀಪ್ ಸರ್ ಈ ಮೂವಿನ ನೋಡ್ತಾರಾ ಅನ್ನೋ ಕ್ವಶನ್ ತುಂಬ ಜನರ ಮನಸ್ಸಲ್ಲಿ ತುಂಬ ಥರ ಕ್ವಶನ್ಗಳನ್ನ ಹಾಕ್ಕೊಂಡಿದ್ರು. ಯಾಕಂದರೆ ಸಕ್ಸಸ್ ಪಾರ್ಟಿ ಕೂಡ ಅವರು ಬಂದಿರಲಿಲ್ಲ. ಬಿಕಾಸ್ ಅವ್ರಿಗೂ ಕೂಡ ಒಂದು ಮೂವಿ ಶೂಟಿಂಗ್ ಇರೋದ್ರಿಂದ ಅವರು ಬಂದಿರಲಿಲ್ಲ. ಬೇರೆ ಏನೂ ಕಾರಣದಕ್ಕೆ ಉದ್ದೇಶಪೂರ್ವಕವಾಗಿ ಏನಲ್ಲ. ಬಟ್ ಎಲ್ರಿಗೂ ಒಂದು ಆಸೆ ಇತ್ತು, ಸುದೀಪ್ ಸರ್ ಈ ಮೂವಿ ನೋಡ್ತಾರಾ, ಏನು ಮಾಡ್ತಾರೆ ಅಂತ. ನೀವು ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮೂವಿ ಮೇಲೂ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಏನಕ್ಕಂದರೆ ಅವರು ಅದೇ ಇಂಡಸ್ಟ್ರೀಲಿ ವರ್ಕ್ ಮಾಡೋದ್ರಿಂದ. ಸೊ ಎಲ್ಲರ ಮೂವಿ ಮೇಲೂ ಅವ್ರಿಗೆ ರೆಸ್ಪೆಕ್ಟ್ ಇರುತ್ತೆ ಹೊರತು ಯಾರಿಗೂ ದ್ವೇಷ ಇರಲ್ಲ. ಎಲ್ಲರೂ ಅವ್ರವ್ರ ವರ್ಕ್ನ ಅವರು ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ. ನಿಮ್ಮ ಅಭಿಮಾನಿಗಳು ಕೂಡ ಸ್ವಲ್ಪ ಚೆನ್ನಾಗಿರಬೇಕು. ಯಾಕಂದರೆ ಮನಸ್ತಾಪಗಳು ಇದ್ದೇ ಇರುತ್ತೆ, ಅದೇನೂ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ಅವರೆಲ್ಲ ಒಂದಾಗಲಿ ಅಂತಲೇ ನಾವು ಕೇಳ್ಕೊಳ್ಳೋಣ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಕಾಟೇರ ಮೂವಿನ ಆಲ್ರೆಡಿ ಸುದೀಪ್ ಸರ್ ಅವರು ನೋಡಿದ್ದಾರೆ. ಹೇಗೆ ಗೊತ್ತಾಯ್ತಪ್ಪ ಅಂದರೆ, ಒಬ್ಬ ಅಭಿಮಾನಿ ಟ್ವೀಟ್ ಮಾಡಿದ್ದಾರೆ, ನೀವು ಯಾವಾಗ ಕಾಟೇರ ಮೂವಿನ ನೋಡ್ತೀರಾ ಸರ್ ಅಂತ. ಅದಕ್ಕೆ ಸುದೀಪ್ ಸರ್ ಅವರು ಹೇಳಿದ್ದಾರೆ, ಯಾಕೆ ನಾನು ನೋಡಿರೋದು ನಿಮಗೆ ಯಾರೂ ಹೇಳಲಿಲ್ವಾ ಅಂತ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಸೊ ಅವರು ಈಗ ಆಲ್ರೆಡಿ ಮೂವಿನ ನೋಡಿದ್ದಾರೆ ಅಂತ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಬೇಗ ದರ್ಶನ್ ಸರು ಸುದೀಪ್ ಸರು ಒಂದಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿನ ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ಅವರಿಬ್ಬರಿಗೂ ಮುಂದೆ ಎಲ್ಲ ಮೂವಿಗಳು ಒಳ್ಳೆಯದಾಗಲಿ ಅಂತಲೇ ನಾವು ಕೇಳ್ಕೊಳ್ಳೋಣ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ. ಎಲ್ಲ ಅಭಿಮಾನಿಗಳೆಲ್ಲ ಸೇರಿಕೊಂಡು, ಅವ್ರ ಅಭಿಮಾನಿ ಇವ್ರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಸುಮ್ಮನೆ ಅಲ್ಲೇ ಅವ್ರಿವರು ಕಿತ್ತಾಡ್ಕೊಳ್ಳೋದು ಬಿಟ್ಬಿಟ್ಟು ಎಲ್ಲರೂ ಒಂದಾಗಿ ಅಂತ ನಾನು ಕೇಳ್ಕೊತೀನಿ. ಮನಸ್ತಾಪಗಳೆಲ್ಲ ಯಾಕೆ ಅಲ್ವಾ, ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ಕೊತಾ, ಎಲ್ಲರೂ ಈ ಮೂವಿನ ನೋಡಿ, ಎಲ್ಲ ಮೂವಿನೂ ಕನ್ನಡ ಮೂವೀಸ್ನಾಗ ನೋಡಿ, ಕನ್ನಡ ಮೂವೀಸ್ನ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.